ಎಲ್ಲರಿಗೂ ಜಯ ಜಿನೇಂದ್ರ ಮಂಗಲಾಚರಣೆ. ನಮೋ ಅರಿಹಂತ ನಮೋ ಸಿದ್ಧಾಣಂ ನಮೋ ಆಯಿರೇಣಂ ನಮೋ ಅಜ್ಞಾಯ ನಮೋ ಲೋಭೇ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದಘನೌಘ ಪ್ರಕ್ಷಾಳಿತ ಸಕಲ ಭೂಮಲ ಕಲಂಕ ಮುನಿವಿರುಪಾಸಿತ ತೀರ್ಥ ಸರಸ್ವತಿ ಹರಿತನೋ ದುರಿತಾನ್ ಅಜ್ಞಾನತಿಮಿರಂಧಾನಾಂ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಶ್ರೀಮತ್ ಪರಮಗಂಭೀರಂ ಸ್ಯಾದ್ವಾದಾಮೋಘಲಾಂಛನಂ ಜಿಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. ಅಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ ದೇವಶಾಸ್ತ್ರ ಗುರು ಪೂಜೆ ಪಂಡಿತ್ ಕಿಶೋರ್ಜಿ ಅವರು ಬರೆದಿರುವಂತಹ ಈ ದೇವಶಾಸ್ತ್ರ ಗುರು ಪೂಜೆಯ ಆಧಾರದಿಂದ ನಡೀತಾ ಇದೆ. ಇದೊಂದು ಆದರ್ಶವಾದಂತಹ ಪ್ರತೀಕಾತ್ಮಕವಾದಂತಹ ಪೂಜೆ ಇದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ಈ ದೇವಶಾಸ್ತ್ರ ಗುರು ಪೂಜೆಯನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಇಸ್ಮೆ ಅಭಿ ತಕ್ ದೀಪ ಚಂದದ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಕಲ್ ಮೇನೆ ಪಢಾ ಥಾ ಇವತ್ತು ಇದನ್ನು ಈ ಚಂದದ ಒಂದು ಚರ್ಚೆಯ ಮೂಲಕ ನಾವು ಈ ಚರ್ಚೆಯನ್ನು ಮುಂದುವರಿಸೋದಿದೆ. ಏನು ಹೇಳ್ತಾ ಇದ್ದಾರೆ, ಯಾವ ದೀಪ ಪದ್ಯ ಇದೆ, ಇನ್ನೊಂದು ಸಲ ನಾನು ಓದ್ತೇನೆ. ದೀಪ ಪದ್ಯ ಆಯಿತು ಅಂತಂದರೆ, ದೀಪ ಪದ್ಯದಲ್ಲಿ ಕೊನೆಯ ಎರಡು ಸಾಲುಗಳ ಚರ್ಚೆಯನ್ನು ನಾವು ಮಾಡ್ತಾ ಏನು ಹೇಳ್ತಾ ಇದ್ದಾರೆ ಪದ್ಯ ಓದ್ತೇನೆ. जग के जड़ दीपक को अब तक समझा था मैंने उजियारा जंजा के एक जकोरे में जो बनता घोर तिमिरकारा अतएव प्रभो यह नश्वर दीप समर्पण करने आया हूँ तेरी अंतर लो से निज अंतर दीप जलाने आया हूँ दीप जलाने आया. ಏನು ಹೇಳ್ತಿದ್ದಾರೆ, जग के जड़ दीपक को अब तक मैंने उजियारा समझा था. ಯಾವ ಪ್ರಪಂಚದ ಈ ಜಡ ಅಜೀವ ದೀಪ ಇದೆ, ಇದನ್ನು ನಾನು ಬೆಳಕು ಅಂತ ತಿಳ್ಕೊಂಡಿದ್ದೆ. ಆದರೆ ಗಾಳಿಯ ಒಂದು ವೇಗವಾದ ಗಾಳಿಯ ಝಕೋರ ಬಂದ ತಕ್ಷಣ ಏನಾಗುತ್ತೆ, ಪುನಃ ಆ ದೀಪ ಆರು ಹೋಗುತ್ತೆ ಮತ್ತು ಪುನಃ ಕತ್ತಲೆ ಆವರಿಸ್ಕೊಂಡ್ಬಿಡುತ್ತೆ. बनता घोर तिमिरकार मतलब फिर से घोर अंधकार छा जाता है. इसलिए अतएव प्रभो, इसलिए ಆದ್ದರಿಂದ ಪ್ರಭು, यह नश्वर दीप समर्पण करने आया हूँ. ಈ ನಶ್ವರವಾದಂತಹ ಯಾವ ದೀಪ ಇದೆ, ಕ್ಷಣಿಕ ಬೆಳಕನ್ನು ಕೊಡ್ತಕ್ಕಂತಹ ಯಾವ ದೀಪ ಇದೆ, ಅದನ್ನ ನಾನು ಸಮರ್ಪಣೆ ಮಾಡಲಿಕ್ಕೆ ಬಂದಿದ್ದೇನೆ. ಯಾಕಂದ್ರೆ ಯಾವ ನಶ್ವರ ದೀಪ ಇದೆ ಅದರ ಸ್ವರೂಪನೂ ನಶ್ವರ ಇದೆ ಮತ್ತು ಅದು ಪೌದ್ಗಲಿಕ ಬೆಳಕನ್ನು ಕೊಡುತ್ತೆ.
ಬೆಳಕು ಅಂದ್ರೆ ಸ್ಪರ್ಶರಸಗಂಧ ವರ್ಣ ಇದೆಯಲ್ಲ ಬೆಳಕಿನಲ್ಲಿ. ಬೆಳಕು ವಾಸ್ತವಿಕವಾಗಿ ಪುದ್ಗಲ ದ್ರವ್ಯದ ಪರ್ಯಾಯ ಇದೆ, ಜೀವದ್ರವ್ಯದ ಪರ್ಯಾಯ ಅಲ್ಲ ಅದು. ಹಾಗಾಗಿ ಜೀವದ್ರವ್ಯದ ಸ್ವರೂಪ ಕೂಡ ಅದರಲ್ಲಿ ಇಲ್ಲ. ಹಾಗಾಗಿ ಯಾವ ಈ ಪುದ್ಗಲ ದ್ರವ್ಯದ ಬೆಳಕು ಪರ್ಯಾಯ ಇದೆ ಅದು ವಾಸ್ತವಿಕವಾಗಿ ಜೀವದ್ರವ್ಯಕ್ಕೆ ಯಾವುದೇ ರೀತಿಯಾಗಿ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ಜ್ಞಾನದ ಪ್ರತೀಕವಾದಂತಹ ದೀಪ ಇದೆ ಅದು ಕೇವಲ ಪ್ರತೀಕ ಮಾತ್ರ ಇದೆ, ವಾಸ್ತವಿಕವಾಗಿ ಅದು ಜ್ಞಾನದ ಒಂದು ಯಾವ ಸ್ವರೂಪ ಇದೆ ಆ ರೀತಿಯಾಗಿ ಇಲ್ಲ. ಹಾಗಾಗಿ ಏನು ಹೇಳ್ತಾ ಇದ್ದಾರೆ, ಅದನ್ನ ಸಮರ್ಪಣೆ ಮಾಡಲಿಕ್ಕೆ ಬಂದಿದ್ದೇನೆ. ಸಮರ್ಪಣೆ ಯಾತಕ್ಕೋಸ್ಕರ? ತೇರಿ ಅಂತರ್ ಲೋ ಸೆ ನಿಜ ಅಂತರ್ ದೀಪ ಜಲಾನೆ ಆಯಾ ಹೂಂ. ಒಂದು ದೀಪ ಇದೆ ಜಡ ದೀಪ, ಅಜೀವ ನಿರ್ಜೀವ ದೀಪ. ಇನ್ನೊಂದು ದೀಪ ಯಾವುದಕ್ಕೆ ಕರೀತಾ ಇದ್ದಾರೆ? ಅಂತರಂಗದ ಯಾವ ಜ್ಞಾನ ಇದೆ. ತೇರಿ ಅಂತರ್ ಲೋ, ಲೋ ಅಂದ್ರೆ ಏನು? ದೀಪದ ಯಾವ ಒಂದು ದೀಪ ಉರಿತಾ ಇರುತ್ತಲ್ಲ, ದೀಪ ಉರಿತಾ ಇರುವಾಗ ಆ ಯಾವ ಉರಿತಾ ಇರುವಂತಹ ದೀಪದ ಬೆಂಕಿ ಒಂದು ತುತ್ತ ತುದಿ ಇದೆ. ಯಾಕಂದ್ರೆ ಆ ಒಂದು ದೀಪದಿಂದ ಇನ್ನೊಂದು ದೀಪ, ಇನ್ನೊಂದು ದೀಪದಿಂದ ಇನ್ನೊಂದು ದೀಪ, ಹೀಗೆ ದೀಪ ಹಚ್ಚುತ್ತೀವಲ್ಲ ನಾವು. ಒಂದು ದೀಪ ಹಚ್ಚಿದ್ರೆ ಸಾಕು, ಇನ್ನು ಉಳಿದ ದೀಪ ಎಲ್ಲ ಅದೇ ದೀಪದಿಂದ ಹಚ್ತಾ ಹೋಗುತ್ತೇವೆ. ಅದಕ್ಕಂದ್ರು ಲೋ. सो तेरी अंतरलो से मतलब हे भगवान आपके अंतरलो से ಅಂದ್ರೆ ನಿಮ್ಮ ಅಂತರಂಗದ ಯಾವ ಜ್ಞಾನ ಇದೆ ಆ ಅಂತರಂಗದ ಜ್ಞಾನದಿಂದ ನಿಜ ಅಂತರ ದೀಪ, ನನ್ನ ಅಂತರಂಗದಲ್ಲಿ ಯಾವ ದೀಪ ಇದೆ ಅದನ್ನ ಬೆಳಗಿಸ್ಲಿಕ್ಕೆ ಬಂದಿದ್ದೀನಿ. समझ आया क्या कहते हैं? जो अरहंत परमेष्टि के अंतरंग का जो ज्ञान प्रकट हुआ है उस ज्ञान से अपने अंतरंग के ज्ञान रूपी दीपक को जलाने आया हूं. ಅಂದ್ರೆ ಏನು? ಅರ್ಹಂತ ಪರಮೇಷ್ಠಿಯ ಕೇವಲ ಜ್ಞಾನದಿಂದ, ಅರ್ಹಂತ ಪರಮೇಷ್ಠಿಯ ದಿವ್ಯಜ್ಞಾನದಿಂದ ನನಗೂ ಕೂಡ ಅಂತರಂಗದಲ್ಲಿ ಅದೇ ರೀತಿಯಾದ ಜ್ಞಾನ ಇದೆ. ಆ ಜ್ಞಾನವನ್ನ ಕೇವಲ ಜ್ಞಾನವಾಗಿ ಪರಿಣಮಿಸಲಿಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ನೋಡಿ, ದೀಪದಲ್ಲಿ ಎಷ್ಟು ಒಂದು ಪ್ರತೀಕಾತ್ಮಕವಾದ ಅರ್ಥವನ್ನ ಹೇಳ್ತಾ ಇದ್ದಾರೆ. ನಾವು ದೀಪ ದೀಪ ಅಂದ ತಕ್ಷಣ ನಮ್ಮ ಗಮನ ಎಲ್ಲ ನಿರ್ಜೀವ ದೀಪದ ಕಡೆಗೆ ಹೋಗ್ತಾ ಇದೆ. ಆದರೆ ಇಲ್ಲೇನ್ ಹೇಳ್ತಾ ಇದ್ದಾರೆ? ಅರೆ, ಆ ದೀಪ ಅಂತೂ ಅಜೀವ ಇದೆ, ಪುದ್ಗಲ ಇದೆ, ಅದರಲ್ಲಿ ಏನು ಮಹತ್ವ ಇದೆ? ವಾಸ್ತವಿಕವಾಗಿ ಅಂತರಂಗದ ಯಾವ ಜ್ಞಾನವೆಂಬ ದೀಪ ಇದೆ ಅದು ಇಂಪಾರ್ಟೆಂಟ್ ಇದೆ, ಅದು ಮಹತ್ವಪೂರ್ಣ ಇದೆ. ಅರ್ಹಂತ ಪರಮೇಷ್ಠಿಯ ದಿವ್ಯ ಜ್ಞಾನದಿಂದ ನನ್ನಲ್ಲೂ ಕೂಡ ಅದೇ ರೀತಿಯಾದ ಯಾವ ಜ್ಞಾನ ಸ್ವರೂಪ ಇದೆ, ಆ ಜ್ಞಾನ ಪ್ರಗಟ ಆಗಿಲ್ಲ ಅಂದ್ರೆ ಬೆಳಗ್ತಾ ಇಲ್ಲ. ಅರ್ಹಂತ ಪರಮೇಷ್ಠಿಯ ಜ್ಞಾನ ಬೆಳಗ್ತಾ ಇದೆ, ಉರಿತಾ ಇದೆ. ಆದ್ರೆ ನನ್ನ ಜ್ಞಾನ ಉರಿತಾ ಇಲ್ಲ, ಬೆಳಗ್ತಾ ಇಲ್ಲ. ಬೆಳಗ್ತಾ ಇಲ್ಲ ಅಂದ್ರೆ ಇನ್ನೂ ಕೇವಲ ಜ್ಞಾನ ಅಂದ್ರೆ ಸಂಪೂರ್ಣ ವಿಕಸಿತವಾಗಿಲ್ಲ ನನ್ನ ಜ್ಞಾನ. ನನ್ನ ಜ್ಞಾನ ಸಂಪೂರ್ಣ ವಿಕಸಿತ ಆಗಬೇಕಾದ್ರೆ ಅರ್ಹಂತ ಪರಮೇಷ್ಠಿಯ ಜ್ಞಾನದ ನಿಮಿತ್ತದಿಂದ, ದಿವ್ಯ ಧ್ವನಿ ಉಪದೇಶ ಅವರ ಆ ಜ್ಞಾನದ ನಿಮಿತ್ತದಿಂದ ನನ್ನ ಅಂತರಂಗದ ಯಾವ ಜ್ಞಾನ ಇದೆ ಅದನ್ನ ಕೂಡ ನಾನು ಕೇವಲ ಜ್ಞಾನ ರೂಪವಾಗಿ ಪರಿಣಮಿಸಲು ಹೇ ಅರ್ಹಂತ ಪರಮೇಷ್ಠಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ. तो क्या हुआ? दीप जलाने का या दीप अर्पण करने का मतलब ही ये है कि मुझे इस नश्वर दीप में कोई इंटरेस्ट नहीं है. मुझे तो अंतरंग का जो शाश्वत ज्ञान स्वरूपी आत्मा का जो ज्ञान है उसमें मुझे आसक्ति है. ಯಾಕಂದ್ರೆ ಈ ದೀಪ ಅಂತೂ ನಶ್ವರ ಇದೆ, ಕ್ಷಣಿಕ ಇದೆ, ನಾಶವಾಗುತ್ತೆ. ಆದ್ರೆ ಅಂತರಂಗದಲ್ಲಿ ಒಂದು ಸಲಿ ಸಮ್ಯಕ್ ಜ್ಞಾನದ ಜ್ಯೋತಿ, ಆ ಸಮ್ಯಕ್ ಜ್ಞಾನದ ಯಾವ ದೀಪ ಇದೆ ಅದು ಅಂತರಂಗದಲ್ಲಿ ಒಂದು ಸಲಿ ಬೆಳಗಿದ್ರೆ ಅದು ಅನಂತ ಕಾಲದವರೆಗೆ ಹಾಗೇ ಇರೋದಿದೆ. ಯಾಕಂದ್ರೆ ಸಮ್ಯಕ್ ಜ್ಞಾನ ರೂಪಿ ಜ್ಯೋತಿ, ಸಮ್ಯಕ್ ಜ್ಞಾನ ರೂಪಿ ದೀಪ ಅದು ಯಾವತ್ತೂ ಆರು ಹೋಗೋದಿಲ್ಲ, ಅದರಲ್ಲಿರೋ ಎಣ್ಣೆ ಯಾವತ್ತೂ ಖಾಲಿ ಆಗೋದಿಲ್ಲ. ಅನಂತ ಕಾಲದವರೆಗೆ ಸಮ್ಯಕ್ ಜ್ಞಾನ ಎಂಬಂತಹ ಆ ಯಾವ ದಿವ್ಯ ದೀಪ ಇದೆ ಅದು ಸಮಸ್ತ ಲೋಕಾಲೋಕವನ್ನ ಪ್ರಕಾಶಿತಗೊಳಿಸ್ತಾ ಇರುತ್ತೆ,
ಸಮಸ್ತ ಲೋಕಾಲೋಕವನ್ನ ತಿಳಿತಾ ಇರುತ್ತೆ. ಹಾಗಾಗಿ ದೀಪದ ಒಂದು ಪದ್ಯದಲ್ಲಿ ಪ್ರತೀಕಾತ್ಮಕವಾಗಿ ಜಡದೀಪ ಅಂತೂ ನಶ್ವರ ಇದೆ, ಆದ್ರೆ ಯಾವ ನನ್ನ ಅಂತರಂಗದ ಜ್ಞಾನ ದೀಪ ಇದೆ ಅದು ಶಾಶ್ವತ ಇದೆ. ಹಾಗಾಗಿ ಆ ಜ್ಞಾನ ದೀಪವನ್ನು ಬೆಳಗಿಸ್ಲಿಕ್ಕೆ ನಿಮ್ಮ ಹತ್ರ ಬಂದು ನಾನು ಈ ನಶ್ವರ ದೀಪವನ್ನ ಅರ್ಪಣೆ ಮಾಡಲಿಕ್ಕೆ ಬಂದಿದ್ದೀನಿ ಅನ್ನತಕ್ಕಂತಹ ಭಾವವನ್ನ ಇಲ್ಲಿ ಪಂಡಿಜಿ ವ್ಯಕ್ತಪಡಿಸಿದ್ದಾರೆ. ಇನ್ನ ಕೊನೆಯ ಯಾವ ಅಷ್ಟಕರ್ಮ ದಹನದ ಸ್ವರೂಪವಾಗಿ ಯಾವ ಧೂಪದ ಪದ್ಯ ಇದೆ, ಈ ಧೂಪದಲ್ಲಿ ಏನನ್ನ ವರ್ಣನೆ ಮಾಡ್ತಾರೆ ನಾವು ನೇರವಾಗಿ ಪದ್ಯವನ್ನು ಓದೋಣ. ಧೂಪದ ಪದ್ಯ. जड़ कर्म घुमाता है मुझको यह मिथ्या भ्रांति रही मेरी, मेरागी द्वेषी मेराग द्वेष किया करता, जब परिणति होती जड़ केरी, यो भाव कर्म या भाव मरण, सदियों से करता आया हूँ, निज अनुपम गंध अनल से प्रभु वरगंध जलाने आया हूँ. ನೋಡಿ ಏನ್ ಹೇಳ್ತಾ ಇದ್ದಾರೆ, ಬಹಳ ನಾ ಹೇಳಿದ್ನಲ್ಲ, ಕೊನೆಯವರೆಗೆ ಯಾವ ಜೀವ ಮತ್ತು ಅಜೀವದ ಯಾವ ಭೇದ ವಿಜ್ಞಾನ ಇದೆ ಅದನ್ನ ಬಿಡೋದಿಲ್ಲ ಅವರು. ಜಡ್ ಕರ್ಮ ಘುಮಾತಾ ಹೇ ಮುಜ್ಕೋ ಯಹ ಮಿಥ್ಯಾ ಭ್ರಾಂತಿ ರಹಿ ಮೇರಿ. ಏನ್ ಹೇಳ್ತಿದ್ದಾರೆ, ನನ್ನದು ಮಿಥ್ಯಾ ಕಲ್ಪನೆ ಮಿಥ್ಯಾ ಭ್ರಮೆ ಇದೆ ನನಗೆ. ಏನಂತ ಭ್ರಮೆ ಇದೆ? ಜಡ್ ಕರ್ಮ ಘುಮಾತಾ ಹೇ ಮುಜ್ಕೋ. ಜಸ್ಟ್ ಇದರ ಹಿಂದೆ ನಾವು ಕರ್ಮದ ಚರ್ಚೆಯನ್ನ ಮಾಡ್ಕೊಂಡ್ ಬಂದಿದ್ದೇವೆ ಮತ್ತು ಅದರಲ್ಲಿ ನಾವು ಸ್ಪಷ್ಟವಾಗಿ ಇದರ ಚರ್ಚೆ ಮಾಡಿದ್ವಿ. ಕರ್ಮ ಕೇವಲ ನಿಮಿತ್ತ ಇದೆ, ವಾಸ್ತವಿಕವಾದ ಕ್ರಿಯೆ ಅಂತೂ ಜೀವ ಮಾಡ್ತಾನೆ. ಅಂದ್ರೆ ಕರ್ಮ ಹೇಳಿದಂತೆ ಜೀವ ಕೆಲಸ ಮಾಡೋದಿಲ್ಲ, ಕರ್ಮ ಹೇಳಿದಂತೆ ಜೀವ ಕೆಲಸ ಮಾಡ್ಲಿಕ್ಕೆ ಬಾಧ್ಯ ಇಲ್ಲ. ಮತ್ತೆ ಕರ್ಮದ ಉದಯ ಇರುತ್ತಲ್ಲ, ಯಾವಾಗ ಜೀವ ತಾನಾಗಿಯೇ ತಾನು ಅಪರಾಧ ಮಾಡ್ತಾನೆ, ತಾನಾಗಿಯೇ ತಾನು ಸುಖ ದುಃಖಿ ಆಗ್ತಾನೆ, ಆಗ ಆ ರೀತಿಯಾದ ಕರ್ಮೋದಯ ಅದಕ್ಕೆ ನಿಮಿತ್ತ ಅಂತ ಕರೀತಾರೆ. ಆದ್ರೆ ವಾಸ್ತವಿಕವಾಗಿ ಆ ಯಾವ ಪೌದ್ಗಲಿಕ ಕರ್ಮ ಇದೆ, ಜಡ ಕರ್ಮ ಇದೆ, ಅದು ನನ್ನನ್ನ ಆಟ ಆಡಿಸ್ಲಿಕ್ಕೆ ಸಾಧ್ಯ ಇಲ್ಲ. अपने सुना होगा ना, संसार में ऐसा बहुत लोग कहते रहते हैं, और जो ज्यादा जिनकी आयु ज्यादा हुई है ना, ऐसे लोग तो बहुत ज्यादा कहते हैं कि क्या करे, कर्म ही ऐसा है, तो कर्म का सब खेल है, हो रहा है, कर्म घुमा रहे, कर्म जैसा बोलता है वैसा कर रहे, कर्म काट रहे है ना. तो ಈ ರೀತಿಯಾದ ಯಾವ ವಚನಗಳಿದೆ, ಕರ್ಮ ಹೆಂಗ್ ಹೇಳತ್ತೆ ಹಂಗ್ ಕೇಳ್ಬೇಕು, ಏನ್ ಮಾಡೋದು, ಎಲ್ಲ ಕರ್ಮದ ಆಟ ಇದೆ, ಕರ್ಮ ಆಡಿಸ್ದಂಗೆ ಆಡ್ಬೇಕು ಇತ್ಯಾದಿ ರೀತಿಯಾದ ಯಾವ ನಮ್ಮ ಚಿಂತನೆ ಇದೆ ಅದಕ್ಕೆ ಹೇಳ್ತಾ ಇದ್ದಾರೆ ಮಿಥ್ಯಾ ಭ್ರಾಂತಿ ರಹಿ ಮೇರಿ. ಇಲ್ಲಿವರೆಗೆ ಈ ರೀತಿಯಾದ ನನ್ನ ಮಿಥ್ಯಾ ಭ್ರಮೆ ಇದೆ, ನನ್ನ ಅಸತ್ಯ ಯಾವ ಭ್ರಮೆ ಇದೆ. ಭ್ರಮೆ ಯಾಕೆ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಜಡ ಕರ್ಮ ಹೇಳದಂತೆ ನಾನು ಕೇಳೋ ಅವಶ್ಯಕತೆ ಇಲ್ಲ, ಅದ್ ಹೆಂಗ್ ಆಡ್ಸತ್ತೆ ಹಂಗಂಗ ನಾನು ಆಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಸಾತವೇದಿನೇ ಕರ್ಮದ ಉದಯ ಬಂದ್ರು ನಾನೇನು ವ್ಯತ್ಯಾಸ ಆಗದಿರಂಗ್ ಹಾಗೆ ಇರ್ಬೋದು, ಅಲ್ಲಿ ಅಸಾತ ಉದಯ ಬಂದ್ರು ನಾನು ಹಾಗೆ ಇರ್ಬೋದು. ಸುಖ ದುಃಖ ಮಿತ್ರ ಬಂಧು ವರ್ಗ ಎಲ್ಲದರಲ್ಲೂ ನ್ಯೂಟ್ರಲ್, ಸಮಾನವಾಗಿ ಇಕ್ವಾನಿಮಿಟಿ ಫೀಲಿಂಗ್ ಅಲ್ಲಿ ಯಾರು ಆ ಜೀವ ಇರ್ತಾನೆ ಅವನು ನಿಜವಾಗ್ಲೂ ಜೀವ ಇದ್ದಾನೆ. ಆದ್ರೆ ಮಿಥ್ಯಾದೃಷ್ಟಿಗೆ ಏನು ಭ್ರಮೆ ಇದೆ? ಜಡ ಕರ್ಮ घुमाता है मुझको, जरा सी कोई कर्म का उदय आया नहीं और थोड़ी सी कोई प्रतिकूल संयोग देखा नहीं और शुरू हो जाता है राग द्वेष करने के लिए और बोलता क्या है, मैं क्या करूं, कर्म का उदय ಏನ್ ಹೇಳ್ತಾನೆ, ಶರೀರದಲ್ಲಿ ಏನು ರೋಗ ಬಂತು, ಏನ್ ಮಾಡೋದು, ಕರ್ಮದ ಉದಯ ಇದೆ. ಠೀಕೆ ಕರ್ಮದ ಉದಯ ಇದೆ, ಆದ್ರೆ ನಿನ್ನ ಕರ್ತವ್ಯ ಏನಿದೆ? कर्म ಹೆಂಗ್ ಆಡ್ಸತ್ತೆ ಹಂಗ ಆಡೋದು. तेरा कर्तव्य क्या बनता है? जैसे कर्म बोलता है वैसे करना, जैसे कर्म घुमाता है वैसे घूम जाना. जीव का कर्तव्य क्या बनता है? जीव का तो कर्तव्य इतना ही बनता है कि तू अपने स्वभाव में रह, कर्म को क्यों देखता है? ಏನ್ ಹೇಳ್ತಿದ್ದಾರೆ?
ನನ್ನ ಕರ್ತವ್ಯ ಎಷ್ಟಿದೆ? ರಸ್ತೆ ಮೇಲೆ ಇಬ್ಬರು ಜಗಳ ಆಡ್ತಾ ಇದ್ದಾರೆ, ಮತ್ತೆ ನನ್ನ ಕರ್ತವ್ಯ ಎಷ್ಟಿದೆ? ಜಗಳ ಬಿಡಿಸೋದು. ಮತ್ತೆ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದಿದೆ? ನನ್ನ ಪಾಡಿಗೆ ನಾನು ಇರ್ಬೇಕಲ್ಲ, ಅದು ಮುಖ್ಯ ಇದೆ. ಇಲ್ಲಾಂದ್ರೆ ನಾನು ಹೋಗಿ ಇನ್ನೊಂದು ದೊಡ್ಡ ಜಗಳ ಶುರು ಆಗುತ್ತೆ. ಇಲ್ಲಿ ಯಾವ ಸಂಸಾರ ಇದೆ, ಈ ಸಂಸಾರದ ದುಃಖ ನಾಶ ಆಗಬೇಕಾದ್ರೆ ಯಾವ ಕರ್ಮದ ಉದಯ ಇದೆ ಅದನ್ನ ಪೂರ್ಣ ಮಾಡ್ಬೇಕಾಗತ್ತೆ. नजरअंदाज करना बनना, जो कर्म का उदय है उसे नजरअंदाज करने की जो कला है वो अपने को आना चाहिए. आने दो, जो भी कर्म का उदय आता है, क्या फर्क पड़ता है? मुझ में तो कोई फर्क नहीं होने वाला, मेरा स्वभाव तो नहीं छीनने वाला कर्म. ज्यादा से ज्यादा क्या करने वाला? ज्यादा से ज्यादा संयोगों में फेर बदल कर सकता है कर्म. जीव में कौन सा बदलाव करेगा? जीव के जो स्वभाव है उसको तो छीन नहीं सकता ना कर्म. ಜೀವಿಯ ಯಾವ ಆಂತರಿಕ ಸ್ವರೂಪ ಇದೆ ಅದನ್ನಂತೂ ಆ ಯಾವ ಕರ್ಮಗಳಿದೆ ಅವುಗಳು ತಕ್ಕೊಳ್ಳಕ್ಕೆ ಆಗೋದಿಲ್ಲ. ಹಾಗಾಗಿ ಏನ್ ಹೇಳ್ತಾರೆ? ಜಡ ಕರ್ಮ ಗುಮಾತಾ ಹೇ ಮುಜ್ಕೋ, ಏ ಮಿಥ್ಯಾ ಭ್ರಾಂತಿ ರಹಿ ಮೇರಿ. ಮತ್ತೆ ಈ ರೀತಿ ಮಿಥ್ಯಾ ಭ್ರಮೆ ಇರೋದ್ರಿಂದ ಏನಾಗ್ತೀನಿ ನಾನು? मैं राग द्वेष किया करता, है ना, दूसरी तरह में रागी द्वेषी हो लेता, ऐसा भी वाक्य मिलता है. ठीक है, दोनों भी सही है. तो मैं राग द्वेष किया करता जब परिणति होती जड़ केरी, जब परिणति होती जड़ की. ಯಾವಾಗ ಪುದ್ಗಲ ದ್ರವ್ಯದ ಪರಿಣತಿ, ಪುದ್ಗಲ ದ್ರವ್ಯದ ಪರ್ಯಾಯ ಇರುತ್ತೆ, ಆ ಪುದ್ಗಲ ದ್ರವ್ಯದ ಪರ್ಯಾಯವನ್ನ ನೋಡಿ ನಾನು ರಾಗಿ ದ್ವೇಷಿ ಆಗುತ್ತೇನೆ, ನಾನು ರಾಗದ್ವೇಷ ಮಾಡ್ತೇನೆ. ಏನ್ ಹೇಳ್ತಿದ್ದಾರೆ? ನಾನು ರಾಗದ್ವೇಷ ಯಾಕೆ ಮಾಡ್ತಾ ಇದ್ದೀನಿ? ಪುದ್ಗಲ ಪರ್ಯಾಯವನ್ನ ನೋಡಿ. तो देखो बदला कौन? पुद्गल बदला, तो जीव तो नहीं बदला ना, तो जीव राग द्वेष क्यों करता है? समझ में आती है बात क्या कह रहे हैं? ಪರಿಣಮನೆ ಪುದ್ಗಲದಲ್ಲಾಯ್ತು, ಏನ, तो ಜೀವ ಯಾಕೆ ರಾಗದ್ವೇಷ ಮಾಡಬೇಕು? ಯಾವುದೋ ಜೀವ ಬಂದು ಯಾವುದೋ ಒಂದು ಪ್ರಕಾರದಿಂದ ನನ್ನ ನಿಂದನೆ ಮಾಡ್ತಾ ಇದ್ದಾನೆ. तो ನಿಂದನೆ ರೂಪ ಯಾವ ಕೆಲಸ ಇದೆ ಅದು ಯಾರು ಮಾಡ್ತಾ ಇದ್ದಾರೆ? ಜೀವ ಅಲ್ಲ, ಶರೀರ ಮಾಡ್ತಾ ಇದೆ ವಚನ ರೂಪಿ ಕೆಲಸ. ಮತ್ತೆ ನನ್ನ ವರ್ಣನೆ ಅಂತೂ ಮಾಡ್ಲಿಕ್ಕೆ ಆಗುದಿಲ್ಲ, ನನ್ನ ನಿಂದನೆ ಮತ್ತು ಪ್ರಶಂಸೆ ಎರಡೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತ್ಮ ಅಂತೂ ಅನಿರ್ವಚನೀಯ ಇದೆ. ಸಾಕ್ಷಾತ್ ಅರ್ಹಂತ ಪರಮೇಷ್ಠಿಯ ದಿವ್ಯ ಧ್ವನಿಯಲ್ಲೂ ಕೂಡ ಆತ್ಮನ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದು ವರ್ಣನೆ ಮಾಡುತ್ತೇವೆ ಅದು ಆತ್ಮ ಅಲ್ಲ, ಉಪಚಾರದಿಂದ ವರ್ಣನೆ ಮಾಡ್ತೇವೆ. ವಾಸ್ತವಿಕವಾಗಿ ಅದು ನನ್ನ ನಿಂದನೆ ಅಂತೂ ಅಲ್ಲವೇ ಅಲ್ಲ. ಆ ಪುದ್ಗಲದ ಪರಿಣಮನ ಇದೆ, ವಚನಗಳ ಪರಿಣಮನ ಇದೆ, ಭಾಷಾ ವರ್ಗನೆಗಳ ಪರಿಣಮನ ಇದೆ. ಮತ್ ಆ ಭಾಷಾ ವರ್ಗನೆಗಳ ಪರಿಣಮನೆಯನ್ನ ನೋಡಿ ನಾನು ರಾಗದ್ವೇಷ ಮಾಡ್ತೇನೆ. क्यों भाई? परिणमन किसका हुआ था? पर्याय किसकी बदली थी? पर्याय तो भाषा वर्गणाओं की बदली थी, तुम्हारी पर्याय थोड़ी बदली थी. ಏನ್ ಹೇಳ್ತಾರೆ? ನಿನ್ನ ಪರ್ಯಾಯ ಎಲ್ಲಿ ಬದಲಾಗಿತ್ತು? ಭಾಷಾ ವರ್ಗನೆಗಳ ಪರ್ಯಾಯ ಬದಲಾಗಿತ್ತು. ಏನ್ ಹೇಳ್ತಾರೆ? ಆ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೆ, ಏನ, ಮತ್ತೆ ಹಳ್ಳ ನೋಡ್ಲಿಲ್ಲ, ಎಡವು ಬಿದ್ದುಬಿಟ್ಟೆ. ಎಡವು ಬಿದ್ರೆ ಯಾರಿಗ್ ಬೈಯೋದು? ಗೌರ್ಮೆಂಟ್ಗೆ, ಕಾರ್ಪೊರೇಷನ್ಗೆ. ಈ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತೀನಿ, ಇಷ್ಟೆಲ್ಲ ಮಾಡ್ತೀನಿ, ಒಂದು ಹಳ್ಳ ತುಂಬೋದಿಲ್ಲ ನಮ್ಮ ಕಾರ್ಪೊರೇಷನ್ ಅವರು. ಈ ಕಾರ್ಪೊರೇಷನ್ ಇಂದ ಹಿಡಿದು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಎಲ್ಲರಿಗೂ ಬೈತಾನೆ. ವಾಸ್ತವಿಕವಾಗಿ भाई परिणमन किसका हुआ था? गिरने रूप कार्य किसका हुआ था? अरे ये तो शरीर की क्रिया हुई थी, तो परिणमन भी शरीर का ही हुआ, परिणमन भी पुद्गल का ही हुआ. तो तू राग देश क्यों करता है? ಅರ್ಥ ಆಗ್ತಿದೆ ಏನ್ ಹೇಳ್ತಿದ್ದಾರೆ? ಯಾವ ಲೆವೆಲ್ ಅಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ? ಪರಿಣಮನೆ ನಂದಾಗಿಲ್ಲ, ಪರಿಣಮನೆ ಪುದ್ಗಲ ದ್ರವ್ಯದಾಗಿದೆ. ಹಾಗಾಗಿ ಪುದ್ಗಲ ದ್ರವ್ಯವೇ ವಾಸ್ತವಿಕವಾಗಿ ಪರಿಣಮನೆ ಆಗಿರೋದ್ರಿಂದ ಅದು ಅದಕ್ಕೆ ಹೊಣೆ ಇದೆ. ಆದ್ರೆ ಆ ಹೊಣೆಯನ್ನ ಜೀವ ತನ್ನ ತಲೆ ಮೇಲೆ ತಕೊಂಡು ತಾನು ರಾಗದ್ವೇಷ ಆಗುತ್ತಾನೆ.
ಏನ ಪುತ್ರ ಮಿತ್ರ ಬಂಧು ಅವರು ಇವರು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತಾನೆ, ರಾಗದ್ವೇಷ ಶುರು ಆಗುತ್ತೆ. ಅರೆ ಏತು ಜಡ್ಕಿ ಕ್ರಿಯಾ ಹೇ. ಇದೆಲ್ಲನು ಸಂಸಾರದಲ್ಲಿ ಏನೇನು ಕ್ರಿಯೆಗಳು ನಡೀತಾ ಇದೆ, ಕಣ್ಣಿಗೆ ಕಾಣಿಸುವ ಕ್ರಿಯೆಗಳು, ಅದೆಲ್ಲ ಪುದ್ಗಲ ದ್ರವ್ಯದ ಕ್ರಿಯೆಗಳಿದೆ. ಮತ್ತು ಪುದ್ಗಲ ದ್ರವ್ಯದ ಕ್ರಿಯೆಗಳಿದೆ ಅಂದ ಮೇಲೆ ಆ ಜೀವ ಅದರಲ್ಲಿ ಯಾವ ರೀತಿಯಾಗಿ ರಾಗದ್ವೇಷ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆದ್ರೆ ಇವನಿಗೇನಿದೆ, ಭ್ರಮೆ ಇದೆ. ಏನು ಭ್ರಮೆ ಇದೆ? ಪುದ್ಗಲ ಬದಲಾದಂತೆ ಅದು ನನ್ನನ್ನು ಆಟಾಡ್ಸತ್ತೆ. ಏನ ಅಜೀವ ದ್ರವ್ಯಗಳು ನನ್ನನ್ನು ಆಟಾಡ್ಸತ್ತೆ. ನನಗೆ AC ಇಲ್ದೆ ನಡೆಯೋದಿಲ್ಲ, ನನಗೆ ಫ್ಯಾನ್ ಇಲ್ದೆ ನಡೆಯೋದಿಲ್ಲ, ನನಗೆ ಹೀಟರ್ ಇಲ್ದೆ ನಡೆಯೋದಿಲ್ಲ, ನನಗೆ ಇಂತಿಂತ ವಸ್ತು ಇಲ್ದೆ ನನಗೆ ಇಂತಿಂತದ್ದು ದಿನ ತಿನ್ನಕ್ಕಿಲ್ದೆ ಇದ್ರೆ ನಡೆಯೋದಿಲ್ಲ. ನನಗೆ ಈ ರೀತಿಯಾದ ಇದೆಲ್ಲ ಏನಿದೆ, ಇದು ರಾಗ ದ್ವೇಷ ಕಿಯಾ ಕರ್ತ. ನನಗೆ ಇದು ತಿನ್ಲಿಕ್ಕೆ ಸಿಗ್ಲಿಲ್ಲ ಅಂದ್ರೆ ರಾಗದ್ವೇಷ. ದಿನ ನಾನು ಹಾಲು ಕುಡಿತೇನೆ, ಹಾಲು ಸಿಗ್ಲಿಲ್ಲ ಇವತ್ತು, ರಾಗದ್ವೇಷ. और अच्छा नहीं मिला तो भी राग द्वेष, थोड़ा कुछ परिणमन हुआ तो भी राग द्वेष. तो ರಾಗ ದ್ವೇಷ ಯಾಕೆ ಮಾಡ್ತಾ ಇದ್ದಾನೆ? ಪುದ್ಗಲವನ್ನ ನೋಡಿ ರಾಗದ್ವೇಷ ಮಾಡ್ತಾ ಇದ್ದಾನೆ. ಅರೆ ಭಲೆ ಆದಮಿ, तुझमें तो कोई फर्क नहीं हुआ, तुझमें तो कोई अंतर नहीं आया, तो फिर राग द्वेष क्यों करता है? होने दो पुद्गल में जो कुछ हो रहा है. अरे पड़ोसी के घर में कुछ परिणमन होता है तो हम कितना ध्यान रखते हैं, कितना दुख उठाते हैं. ಪಡೋಸಿ ಕಿ ಬಾತ್ ತೋ ದೂರ ಹೈ, ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಏನೇನೋ ತೊಂದರೆಗಳಿದೆ, ಮತ್ತು ಆ ತೊಂದರೆಗಳಿಂದ ನಮಗೆಷ್ಟು ದುಃಖ ಆಗುತ್ತೆ. ಮತ್ತೆ ಅದೇ ರೀತಿ ಪುದ್ಗಲ ಪರಮಾಣುಗಳು ಬದಲಾಗುತ್ತಾ ಇದ್ದುದನ್ನ ನೋಡಿ ನಾನು ರಾಗದ್ವೇಷಿ ಆಗೋದ್ರಲ್ಲಿ ಏನು ಅರ್ಥ ಇದೆ? ಅದಕ್ಕೆ ಹೇಳ್ತಾರೆ, ಮೇ ರಾಗ ದ್ವೇಷ ಕಿಯಾ ಕರ್ತಾ ಜಬ್ ಪರಿಣತಿ ಹೋತಿ ಜಡ್ ಕೇರಿ. ಯಾವಾಗ ಜಡದ ಪರಿಣತಿ, ಯಾವಾಗ ಪುದ್ಗಲದ ಪರಿಣಮನೆ ಇರುತ್ತೆ, ಆ ಪುದ್ಗಲದ ಪರಿಣಮನೆಯನ್ನ ನೋಡಿ ನಾನು ನನಗೆ ಚೆನ್ನಾಗ್ ಅನ್ಸಿದ್ರೆ ರಾಗ ಮಾಡ್ತೇನೆ, ನನಗೆ ಚೆನ್ನಾಗ್ ಅನಿಸ್ಲಿಲ್ಲ ಅಂದ್ರೆ ದ್ವೇಷ ಮಾಡ್ತೇನೆ. ತುಂಬಾ ಚೆನ್ನಾಗಿ ಸ್ವೀಟ್ ಮಾಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಬಂದ್ಬಿಟ್ರೆ ನನಗೆ ತುಂಬಾ ರಾಗ ಆಗುತ್ತೆ. ಮತ್ತೆ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದ್ದೆ, ಮತ್ತೆ ಎಲ್ಲ ಹಾಳಾಗೋಗುತ್ತೆ, ಚೆನ್ನಾಗ್ ಆಗೋದಿಲ್ಲ, ದ್ವೇಷ ಆಗ್ಲಿಕ್ಕೆ ಶುರು ಆಗುತ್ತೆ, ಚೆನ್ನಾಗಾಗಿಲ್ಲ ಅಂತ. ಆದ್ರೆ ಎರಡೂ ಪರಿಣಮನೆ, ಪುದ್ಗಲದ ಪರಿಣಮನೆ ಇದೆ, ಇದು ನಿನ್ನ ಪರಿಣಮನೆ ಅಲ್ಲ. ಹಾಗಾಗಿ ನೀನು ರಾಗದ್ವೇಷ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಭ್ರಮೆ ಇದೆ, ಜಡ ಕರ್ಮವೇ ನನ್ನನ್ನ ಆಟ ಆಡಿಸುತ್ತೆ, ಜಡ ವಸ್ತುಗಳಿಂದನೇ ನನಗೆ ಸುಖ ದುಃಖ ಆಗುತ್ತೆ ಅನ್ನೋದು ಈ ಜೀವಕ್ಕೆ ಭ್ರಮೆ ಇದೆ. ವಾಸ್ತವಿಕವಾಗಿ ಜಡ ವಸ್ತುಗಳು ನಮ್ಮ ಪೌದ್ಗಲಿಕ ಸಂಯೋಗಗಳು ಮಾತ್ರ ಸಂಯೋಗಗಳಿದೆ. ಅವುಗಳಿಂದ ಯಾವುದೇ ರೀತಿಯಾದ ಸುಖ ದುಃಖಗಳು, ಅನುಕೂಲ ಪ್ರತಿಕೂಲಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಖ ದುಃಖ ಮತ್ತು ಅನುಕೂಲ ಪ್ರತಿಕೂಲ ಇದು ಪುಣ್ಯೋದಯ ಪಾಪೋದಯದ ಕಾರಣದಿಂದ ಆಗುತ್ತೆ, ಸಂಯೋಗದಿಂದಲ್ಲ. ಮತ್ತು ಅದರಲ್ಲೂ ಕೂಡ ಯಾವ ದ್ರವ್ಯ ಕರ್ಮದ ಉದಯದಿಂದ ಯಾವ ಅನುಕೂಲ ಪ್ರತಿಕೂಲ ಪ್ರತಿಭಾಸ ಆಗ್ತಾ ಇದೆ, ಅದರಲ್ಲೂ ಕೂಡ ಆಚಾರ್ಯರು ಹೇಳ್ತಾ ಇದ್ದಾರೆ, ಅದು ಜೀವ ದ್ರವ್ಯದ ಕೈಯಲ್ಲಿದೆ. ಅವನು ಬೇಕಂದ್ರೆ ಆ ರೀತಿಯಾದ ಪರಿಣಾಮ ಮಾಡ್ಬೋದು. ಈ ರೀತಿಯಾಗಿ ರಾಗದ್ವೇಷ ಮಾಡೋದ್ರಿಂದ ಏನಾಯ್ತು ಹೇಳ್ತಾರೆ, ಯೋ ಭಾವ ಕರ್ಮ ಯಾ ಭಾವ ಮರಣ ಸದಿಯೋ ಸೇ ಕರ್ತಾ ಆಯಾ ಹೂಂ. ಇವತ್ತಿಂದಲ್ಲ, ಸದಿಯೋ ಸೇ, ಯುಗ ಯುಗಾಂತರಗಳಿಂದ, ಅನಂತ ಭಾವಗಳಿಂದ ಏನ್ ಮಾಡ್ತಾ ಇದ್ದಾನೆ, ಈ ರೀತಿ ಭಾವ ಕರ್ಮ ಮತ್ತೆ ಭಾವ ಮರಣ ಮಾಡ್ತಾ ಇದ್ದೀನಿ. ಏನ್ ಹೇಳ್ತಿದ್ದಾರೆ, ಈ ಯಾವ ರಾಗದ್ವೇಷ ಇದೆಯಲ್ಲ, ಈ ರಾಗದ್ವೇಷದ ಇನ್ನೊಂದು ಹೆಸರು ಜಿನವಾಣಿಯಲ್ಲಿ ಭಾವ ಮರಣ ಇದೆ. ಎರಡು ಮರಣ, ಒಂದು ದ್ರವ್ಯ ಮರಣ, ಒಂದು ಭಾವ ಮರಣ. ದ್ರವ್ಯ ಮರಣ ಅಂತೂ ಒಂದು ಪರ್ಯಾಯದಲ್ಲಿ ಒಂದೇ ಸಲ ಆಗುತ್ತೆ. ಈ ಮನುಷ್ಯ ಪರ್ಯಾಯ ಬಿಟ್ಟು ಹೋಗುವಾಗ ದ್ರವ್ಯ ಮರಣ ಆಗುತ್ತೆ. ಆದ್ರೆ ಭಾವ ಮರಣ ಒಂದೇ ಪರ್ಯಾಯದಲ್ಲಿ ಅನಂತ ಸಲ ಆಗುತ್ತೆ. ಮಿಥ್ಯಾದೃಷ್ಟಿಗೆ ಏನ್ ಹೇಳ್ತಾರೆ, ಮಿಥ್ಯಾದೃಷ್ಟಿಗೆ ಅದೇ ಒಂದು ಭವದಲ್ಲಿ, ಈ ನಾವು ಮನುಷ್ಯ ಭವದಲ್ಲಿ ಇದೀವಲ್ಲ, ನಮ್ಮ ಈ ಒಂದು ಮನುಷ್ಯ ಭವದಲ್ಲಿ ಒಂದೇ ಸಲ ದ್ರವ್ಯ ಮರಣ ಆಗುತ್ತೆ, ಆದ್ರೆ ಅನಂತ ಸಲ ಭಾವ ಮರಣ ಆಗುತ್ತೆ.
ನಾವು ಎಲ್ಲಿ ಜೀವನ ಮಾಡ್ತಾ ಇದ್ದೇವೆ? ಜೀವನ ಯಾವುದಕ್ಕಂತಾರೆ? ವಾಸ್ತವಿಕವಾಗಿ ಜ್ಞಾನಾನಂದ ಸ್ವರೂಪಿ ಆತ್ಮನಲ್ಲಿ ಆ ಜ್ಞಾನ ಮತ್ತು ಆನಂದದಲ್ಲಿ ತಲ್ಲೀನನಾಗೋದಕ್ಕೆ ಜೀವನ ಅಂತಾರೆ. ಮತ್ತೆ ಏನೇನು ರಾಗದ್ವೇಷ ಇದೆ ಅದೆಲ್ಲ ಮರಣನೇ ಇದೆ, ಇನ್ನೇನಿದೆ? ಅದು ಜೀವನ ಎಲ್ಲಿದೆ? ಅದು ಮರಣ ಇದೆ. ಅರೆ, ಹಾಸ್ಪಿಟ್ಲಲ್ಲಿ ಬೆಡ್ ಮೇಲೆ ಒಬ್ಬ ವ್ಯಕ್ತಿ ಕೋಮಾದಲ್ಲಿ 10 ವರ್ಷದಿಂದ ಬಿದ್ದಿದ್ದಾನೆ. ಅದೇ ಬೆಡ್ ಮೇಲೆ ಕೋಮಾದಲ್ಲಿ 10 ವರ್ಷದಿಂದ ಇದ್ದಾನೆ. ಅವನು ಜೀವನ ಮಾಡ್ತಾ ಇದ್ದೀನಿ ಅಂತ ಅಂತೀವೇನೋ ನಾವು. ಅರೆ, ಏನ್ ಪ್ರಯೋಜನ ಇದೆ? ಏನ್ ಹೇಳ್ತೀವಿ? ಏನ್ ಪ್ರಯೋಜನ ಇದೆ? 10 ವರ್ಷದಿಂದ ಎದ್ದಿಲ್ಲ, ಓಡಾಡಿಲ್ಲ, ಏನು ಮಾಡಿಲ್ಲ, ಎಲ್ಲಿದ್ದಾನೆ? ಅಲ್ಲೇ ಇದ್ದಾನೆ. ಎಲ್ಲಿ ಜೀವನ ಎಲ್ಲಿದೆ? ಸತ್ತೋಗಿರೋ ಸಮಾನ ಇದ್ದಾನೆ. ಅರೆ, ಕುಂದ ಸ್ವಾಮಿ ಅಂತೂ ಏನ್ ಹೇಳ್ತಾರೆ ಮಿಥ್ಯಾದೃಷ್ಟಿಗೆ? ಓಡಾಡೋ ಶವ ಅಂತ ಕರೀತಾರೆ. ಚಲ್ತಾ ಫಿರ್ತಾ ये तो मुर्दा है मिथ्या दृष्टि। क्यों? क्योंकि वो जीवन ही नहीं करता, वो तो मरता रहता है, हर समय मरता रहता है। ಯಾರು? ಮಿಥ್ಯಾದೃಷ್ಟಿ ಪ್ರತಿ ಸಮಯ ಮರಣವನ್ನ, ಅಂದ್ರೆ ಭಾವಮರಣ. ಭಾವಮರಣ ಯಾವುದಕ್ಕನ್ನೋದು? ನಾವು ಘಾತಿ ಅಘಾತಿ ಕರ್ಮದ ಚರ್ಚೆ ಮಾಡಿದ್ವಲ್ಲ. तो ಘಾತಿ ಕರ್ಮ ಏನ್ ಮಾಡುತ್ತೆ? ನಮ್ಮ ಸ್ವಾಭಾವಿಕ ಗುಣಗಳನ್ನ ಘಾತ ಮಾಡುತ್ತೆ. ಆ ಯಾವ ಸ್ವಾಭಾವಿಕ ಗುಣಗಳನ್ನ ಘಾತ ಮಾಡೋದಕ್ಕೆ ನಾವೇನಂತೀವಿ? ಘಾತಿ. ಅಂದ್ರೆ ಘಾತ ಮಾಡ್ತಾ ಇದೆ. ಯಾವಾಗ ಜೀವ ಸ್ವಯಂ ತಾನೇ ತನ್ನ ಸ್ವಭಾವವನ್ನ ಮರೆತು ಅನ್ಯ ಸ್ವಭಾವದ ಕಡೆಗೆ ಗಮನ ಕೊಡ್ತಾನೆ, ಅವಾಗ ಸ್ವಭಾವದ ಹತ್ಯೆ, ಸ್ವಭಾವದ ಘಾತ ಆಯ್ತೋ ಇಲ್ವೋ? अपन ऐसा समझे ना, ನನ್ನ ಶರೀರದ ಒಂದು ಏನು ಪಾಲನೆ ಪೋಷಣೆಯನ್ನ ಮಾಡೋದನ್ನ ಬಿಟ್ಟು ನಾನು ಬೇರೆಯವರ ಆರೋಗ್ಯವನ್ನ ನೋಡ್ಕೋತಾ ಇದ್ದಾನೆ ಏನ. ಮತ್ತು ನನ್ನ ಆರೋಗ್ಯ ಬರೀ ನೋಡ್ಕೊಳ್ಳೋದಲ್ಲ, ಸಂಪೂರ್ಣವಾಗಿ ಬಿಟ್ಟುಬಿಟ್ಟಿದ್ದೇನೆ ಸತ್ತೋಗ್ಲಿ ಅಂತ. ಅದೇನಿದೆ? ಅದು ಆತ್ಮಹತ್ಯೆ ಇದೆ. ಅದೇ ರೀತಿಯಾಗಿ ಯಾವ ಜೀವ ಇದ್ದಾನೆ ಅವನು ತನ್ನ ಸ್ವಭಾವವನ್ನು ಬಿಟ್ಟು ಅನ್ಯ ದ್ರವ್ಯದ ಸ್ವಭಾವದಲ್ಲಿ ತಲ್ಲೀನನಾಗಿದ್ದಾನೆ. ಎಲ್ಲಿವರೆಗೆ ಅನ್ಯ ದ್ರವ್ಯದ ಸ್ವಭಾವದಲ್ಲಿ ತಲ್ಲೀನನಾಗಿದ್ದಾನೆ ಅಲ್ಲಿವರೆಗೆ ಪ್ರತಿ ಸಮಯ ಸ್ವಭಾವದ ಘಾತ ಆಗ್ತಾ ಇದೆ. ಸ್ವಭಾವದ ಘಾತ ಅಂದ್ರೆ ಮರಣ ಆಗ್ತಾ ಇದೆ. ಜೀವನ ಎಲ್ಲಿದೆ? ಮಿಥ್ಯಾದೃಷ್ಟಿ ಜೀವನ ಮಾಡೋದಿಲ್ಲ. ಜೀವಂತೂ ಸಮ್ಯಕ್ ದೃಷ್ಟಿ ಜೀತಾ है, वो तो वास्तविक जीवन है. ವಾಸ್ತವಿಕವಾದ ಜೀವನ ಇದೆ ಸಮ್ಯಕ್ ದೃಷ್ಟಿದ್ದು. ಮಿಥ್ಯಾದೃಷ್ಟಿ ಜೀವನ ಮಾಡೋದಿಲ್ಲ. ಅವನು ಬರೀ ಸಾಯ್ತಾನೆ ಇರ್ತಾನೆ, ಪ್ರತಿ ಸಮಯ ಮರಣ ಹೊಂದುತ್ತಾ ಇರ್ತಾನೆ. ನಮಗೆ ಇದು ಆಶ್ಚರ್ಯ ಅನಿಸ್ತಾ ಇರ್ಬೋದು ಅಥವಾ ಅತಿಶಯೋಕ್ತಿ ಅನಿಸ್ತಾ ಇರ್ಬೋದು, ಆದ್ರೆ ಇದು ಅತಿಶಯೋಕ್ತಿ ಅಲ್ಲ, ವಾಸ್ತವಿಕತೆ ಇದೆ. ಮಿಥ್ಯಾದೃಷ್ಟಿ ಪ್ರತಿ ಸಮಯ ಮರಣ ಹೊಂದುತ್ತಾ ಇದ್ದಾನೆ. ಆದ್ರೆ ಅದನ್ನ ನಾವು ಮರಣ ಅಂತ ತಿಳಿಬೇಕಲ್ಲ. ಯಾಕಂದ್ರೆ ಎಲ್ಲಿ ನಾನು ನನ್ನ ಸ್ವಭಾವದಲ್ಲಿಲ್ಲ ಅದು ಮರಣ ತಾನೆ. ನಾನು ನಮ್ಮ ಮನೆಯಲ್ಲಿ ಇಲ್ಲ ಅಂದ್ರೆ ಅದರ ಅರ್ಥ ಏನು? ನಾನು ಬೇರೆಯವ್ರ ಮನೆಯಲ್ಲಿ ಇದ್ದೀನಿ ಏನ, ನಾನು ಬೇರೆಯವ್ರ ಮನೇಲಿ ಇದ್ದೀನಿ ಅಂತ ಹೇಳ್ಬೇಕೇನು? ಇಟ್ ಈಸ್ ಅಂಡರ್ಸ್ಟುಡ್. ನಮ್ಮ ಮನೆಯಲ್ಲಿ ಇಲ್ಲ ಅಂದ್ರೆ ನಾನು ಬೇರೆಯವ್ರ ಮನೆಯಲ್ಲಿ ಇದ್ದೀನಿ. ಹಾಗೇನೆ ನಾನು ನನ್ನ ಸ್ವಭಾವದಲ್ಲಿ ಇಲ್ಲ, ರಾಗದ್ವೇಷ ಮಾಡ್ತಾ ಇದ್ದೀನಿ ಅಂದ್ರೆ ಪರದ್ರವ್ಯದಲ್ಲಿ ತಲ್ಲೀನನಾಗಿದ್ದೇನೆ. ಪರದ್ರವ್ಯದಲ್ಲಿ ತಲ್ಲೀನನಾಗಿದ್ದೇನೆ, ಅದರ ಅರ್ಥ ಏನು? ಸ್ವಭಾವದ ಘಾತ ಆಗ್ತಾ ಇದೆ ಪ್ರತಿ ಸಮಯ. ಅದಕ್ಕೇನ್ ಹೇಳ್ತಾರೆ? ಈ ರೀತಿ ಭಾವ ಕರ್ಮ, ರಾಗದ್ವೇಷ ಮತ್ತು ಭಾವ ಮರಣ ಸದಿಯೋ ಸೇ ಕರ್ತಾಯ ಹೂ, ಯುಗ ಯುಗಾಂತರಗಳಿಂದ ಅನಂತ ಭವಗಳಿಂದ ಈ ಭಾವ ಕರ್ಮ ಮತ್ತು ಭಾವ ಮರಣ ಅನಂತ ಕಾಲದಿಂದ ಮಾಡ್ತಾ ಬರ್ತಾ ಇದ್ದೀನಿ. ಆದ್ದರಿಂದ ಹೇ ಪ್ರಭು, ನಿಜ ಅನುಪಮ ಗಂಧ ಅನಲಸೆ. ಪ್ರಭು, ನನ್ನ ಅಂತರಂಗದ ಅನುಪಮವಾದಂತಹ ಗಂಧ ಅನಲಸೆ. ಅನಲ ಅಂದ್ರೆ ಇಲ್ಲಿ ಅಗ್ನಿ ಅಥವಾ ಧೂಪ. ಅಂತರಂಗದ ಯಾವ ಅನುಪಮವಾದ ಗಂಧ ಇದೆ ಅದರಿಂದ ಪರಗಂಧ ಜಲಾನೇ ಆಯಾಹು. ಪರಗಂಧ ಅಂದ್ರೆ ಪರದ್ರವ್ಯ ಯಾವ ಗಂಧ ಇದೆ, ವಾಸ್ತವಿಕವಾದ ಗಂಧ, ಧೂಪದ ಚರ್ಚೆ ಮಾಡ್ತಿದೀವಲ್ಲ. ಯಾವ ಧೂಪ ಇದೆ ಅದಂತೂ ಪುದ್ಗಲ ದ್ರವ್ಯ ಇದೆ. ಅದಕ್ಕೆ ಹೇಳಿದ್ರು ಪರಗಂಧ ಅಂದ್ರೆ ಪುದ್ಗಲ ಗಂಧವನ್ನ ಇಲ್ಲಿ ಜಲಾನೆ ಅಂದ್ರೆ ಸುಡಲಿಕ್ಕೆ ಬಂದಿದ್ದೇನೆ. ಏನಾಯ್ತು ಇಲ್ಲಿ? ನಿಜ ಅನುಪಮ ಗಂಧ ಅನಲಸೆ.
ನನ್ನ ಅನುಪಮವಾದಂಥ ಯಾವ ಅಂತರಂಗದ ಗಂಧ ಇದೆ, ಅಂತರಂಗದ ಸ್ವಭಾವ ಇದೆ, ಆ ಅಂತರಂಗ ಸ್ವಭಾವದಿಂದ ಪುದ್ಗಲ ಧೂಪವನ್ನು ಸುಡಲಿಕ್ಕೆ, ಅಂದರೆ ಪುದ್ಗಲ ದ್ರವ್ಯಗಳಲ್ಲಿ ಯಾವನನ್ನು ಉಪಯೋಗ ತಲ್ಲೀನನಾಗ್ತಿತ್ತು ಅದನ್ನು ತೆಗೆದುಹಾಕಿ ಅಂತರಂಗದಲ್ಲಿ ಉಪಯೋಗ ಸ್ಥಿರ ಮಾಡಲಿಕ್ಕೆ ನಾನು ನಿಮ್ಮ ಹತ್ರ ಬಂದು ಈ ಧೂಪವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಏನು ಹೇಳಿದ್ರು ಕೊನೆಗೆ ಆ ಯಾವ ಪೌದ್ಗಲಿಕ ಧೂಪ ಇದೆ ಅದನ್ನ ಅರ್ಪಣೆ ಮಾಡಿ ಅಂತರಂಗದ ಯಾವ ಗಂಧ ಇದೆ, ಅಂತರಂಗದ ಯಾವ ಸ್ವಭಾವ ಇದೆ, ಅದರ ಮೂಲಕ ನಾನು ಪರದ್ರವ್ಯವನ್ನ ತ್ಯಾಗ ಮಾಡ್ತೇನೆ ಅನ್ನತಕ್ಕಂತಹ ಭಾವವನ್ನ ಈ ಧೂಪ ಪದ್ಯದ ಮೂಲಕ ಆಚಾರ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ, ಪಂಡಿತ್ಜಿ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಯ್ತು, ಇದು ಧೂಪ ಚಂದದ ಬಗ್ಗೆ ವರ್ಣನೆ ಆಯಿತು. ಧೂಪ ಆದಮೇಲೆ ಕೊನೆಗೆ ಯಾವ ಫಲ ಇದೆ ಆ ಫಲದ ಪದ್ಯವನ್ನು ನಾವು ಕೊನೆಯ ಪದ್ಯದ ಈ ಅರ್ಥವನ್ನು ಓದೋದಿದೆ. ಇಲ್ಲಿಂದ ನಾನು ಪದ್ಯವನ್ನು ಓದ್ತೇನೆ. ಏನು ಹೇಳ್ತಿದ್ದಾರೆ? जग में जिसको निज कहता मैं वह छोड़ मुझे चल देता है, मैं आकुल व्याकुल हो लेता, व्याकुल का फल व्याकुलता है, मैं शांत निराकुल चेतन हूँ, हे मुक्ति रमा सहचर मेरी, यह मोह तड़क कर टूट पड़े, प्रभु सार्थक फल पूजा तेरी, प्रभु सार्थक फल पूजा तेरी. ಏನ್ ಹೇಳ್ತಿದ್ದಾರೆ? जग में जिसको मैं निज कहता था वह छोड़ मुझे चल देता है. ಇದೇನು ಇದರಲ್ಲಿ ಆಶ್ಚರ್ಯ ಏನಿದೆ? ಎಲ್ಲರಿಗೂ ಅನುಭವ ಆಗಿರುತ್ತೆ. ಪ್ರಪಂಚದಲ್ಲಿ ಯಾರನ್ನ ನಾನು ನಮ್ಮೋರು ಅಂತ ಕರಿತೀನಿ ಅವರೇ ನನ್ನನ್ನು ಬಿಟ್ಟು ಹೋಗುತ್ತಾರೆ. ಎಲ್ಲಾ ಜೀವಿಗಳಿಗೂ ಅನುಭವ ಆಗಿರುತ್ತೆ, ಆದ್ರೂ ಯಾರು ಬಿಡೋದಿಲ್ಲ. ಮತ್ತೆ ಎಲ್ಲಾರು ಏನಂತಿರ್ತಾರೆ? ನಮ್ಮೋರು ಬಿಟ್ಟು ಹೋಗ್ತಾರೆ. ಅಂದ್ರೆ ಯಾವಾಗ ನನಗೆ ಅವಶ್ಯಕತೆ ಇರುತ್ತೆ ಆಗ ಯಾರು ಸ್ಪಂದನೆ ಮಾಡೋದಿಲ್ಲ. ಜಗ ಮೇ ಜಿಸ್ಕೋ ನಿಜ ಕೆಹತಾ ಮೇ, ಪ್ರಪಂಚದಲ್ಲಿ ಯಾರನ್ನ ನಮ್ಮವರು ಅಂತ ನಾನು ಕರಿತೇನೆ ಅವರು ನನ್ನನ್ನ ಬಿಟ್ಟು ಹೋಗುತ್ತಾರೆ. ಅಂದ್ರೆ ಪ್ರಪಂಚದಲ್ಲಿ ಯಾರೂ ಕೂಡ ಯಾರಿಗೂ ವಾಸ್ತವಿಕವಾಗಿ ಸ್ಪಂದನೆ ಮಾಡೋದಿಲ್ಲ. ಅವರವರ ಸ್ವಾರ್ಥಗಳು ಪೂರ್ತಿ ಆಗುವವರೆಗೆ ಅವರು ನಮಗೆ ಸ್ಪಂದನೆ ಮಾಡ್ತಾರೆ. ಒಂದು ವೇಳೆ ಅವರ ಸ್ವಾರ್ಥಗಳು ನಮ್ಮಿಂದ ಪೂರ್ತಿ ಆಗದೆ ಹೋದ್ರೆ ಅವರು ನಮಗೂ ಕೂಡ ಸ್ಪಂದನೆ ಮಾಡೋದಿಲ್ಲ. ಒಬ್ಬ ಜೀವ ಇನ್ನೊಬ್ಬರಿಗೆ ಸ್ಪಂದನೆ ಮಾಡ್ತಾ ಇದ್ದಾನೆ, ಅದರ ಅರ್ಥ ಅವನ ಯಾವ ಸ್ವಾರ್ಥ ಇದೆ ಅದು ಕೂಡ ನಮ್ಮಿಂದ ಪೂರ್ತಿ ಆಗಬೇಕು. ಇಲ್ಲಂತ ಹೇಳಿದ್ರೆ ಅವನು ಖಂಡಿತವಾಗಿಯೂ ನಮಗೆ ಯಾವುದೇ ರೀತಿಯಾಗಿ ಸ್ಪಂದನೆ ಮಾಡೋದಿಲ್ಲ. ಇದು ಜಗತ್ತಿನ ನಿಯಮ ಇದೆ. ಆದ್ರೆ ಪ್ರಾಬ್ಲಮ್ ಏನಿದೆ ಅಂದ್ರೆ ಇದು ಗೊತ್ತಿದ್ರೂ ಕೂಡ ಅಜ್ಞಾನಿ ಇದನ್ನ ಸ್ವೀಕಾರ ಮಾಡೋದಿಲ್ಲ. ಏನ್ ಹೇಳ್ತಾರೆ? ಮಿಥ್ಯಾದೃಷ್ಟಿ. ಪ್ರಪಂಚದಲ್ಲಿ ಪ್ರತಿಯೊಂದು ದ್ರವ್ಯ ಸ್ವತಂತ್ರ ಇದೆ. ಆಯಾ ದ್ರವ್ಯಗಳು ಅವರವರ ಸ್ವಾರ್ಥಕ್ಕೆ ಅನುಸಾರವಾಗಿ ಪ್ರವೃತ್ತಿಯನ್ನ ಮಾಡ್ತವೆ ಹೊರತು ನನಗೋಸ್ಕರ ಯಾವ ದ್ರವ್ಯನೂ ಪ್ರವೃತ್ತಿ ಮಾಡೋದಿಲ್ಲ ಅನ್ನೋದನ್ನ ಸ್ವೀಕಾರ ಮಾಡೋದಿಲ್ಲ. ನಾವಿಷ್ಟೆಲ್ಲ ಜಿನ್ವಾನಿ ಓದಿದ್ರು ಕೂಡ ನಮ್ಮ ಇಷ್ಟವಾದ ವ್ಯಕ್ತಿ ನಮಗೇನಾದ್ರೂ ಮೋಸ ಮಾಡಿದ್ರೆ, ಇಷ್ಟವಾದ ವ್ಯಕ್ತಿ ನಮಗೇನಾದ್ರೂ ಅನ್ಯಾಯ ಮಾಡಿದ್ರೆ, ಇಷ್ಟವಾದ ವ್ಯಕ್ತಿ ನಮಗೆ ವಿರುದ್ಧ ಆಗ್ಬಿಟ್ರೆ ಎಷ್ಟು ದುಃಖ ಆಗುತ್ತೆ, ಏನೇನಾಗುತ್ತೆ? ಮೇ ಆಕುಲ್ ವ್ಯಾಕುಲ್ ಹೋ ಲೇತಾ, ವ್ಯಾಕುಲ್ ಕಾ ಫಲ್ ವ್ಯಾಕುಲತಾ ಹೈ. ಏನ್ ಹೇಳ್ತಾರೆ? ಈ ವಿಚಾರ ಸತ್ಯವಾಗಿದ್ರೂ ಕೂಡ ನಾನೇನ್ ಮಾಡ್ತೇನೆ, ನಾನು ಅದನ್ನ ಸ್ವೀಕಾರ ಮಾಡೋದಿಲ್ಲ. ಸ್ವೀಕಾರ ಮಾಡದೇ ಇರೋದ್ರಿಂದ ಏನಾಗುತ್ತೆ? ಮೇ ಆಕುಲ್ ವ್ಯಾಕುಲ್ ಹೋಲೇತಾ, ಮೇ ಆಕುಲ್ और ವ್ಯಾಕುಲ್ ಹೋ ಜಾತಾ ಹೂಂ. ನಾನು ಆಕುಲ್ ವ್ಯಾಕುಲನಾಗ್ತೇನೆ, ದುಃಖ ರೂಪ ಪರಿಣಾಮಗಳನ್ನ ಮಾಡ್ತೇನೆ.
ಅಂತರಂಗದಲ್ಲಿ ಕಷ್ಟ ಅನ್ಸತ್ತೆ, ಆಕುಲಿತನಾಗ್ತೇನೆ ಏನ. तो ಅದರಿಂದ ಏನಾಗುತ್ತೆ, ವ್ಯಾಕುಲ ಕಾ ಫಲ ವ್ಯಾಕುಲತೆ. ಏನ್ ಹೇಳ್ತಾರೆ, ವ್ಯಾಕುಲತೆಯ ಫಲ ಪುನಃ ವ್ಯಾಕುಲತೆ ಇದೆ. ಇದರಲ್ಲಿ ಬಂದ ದುಃಖ ಶೋಕ ತಾಪ ಕೃಂದನ ವದ ಪರಿದೇವನ ಸ್ಥಾನಾನ್ಯ ಸದ್ವೇದ್ಯಸ್ಯ. ದುಃಖ ಶೋಕ ತಾಪ ಆಕೃಂದನ ಎಲ್ಲ ಇದೆಯಲ್ಲ, ಮೊದಲು ದುಃಖದ ಉದಯ ಬಂದಿದೆ, ಅದಕ್ಕೆ ದುಃಖ ಆಗುತ್ತಾ ಇದೆ. ಇನ್ನು ದುಃಖ ರೂಪ ಕರ್ಮದ ಉದಯ ಬರದೆ ಹೋದ್ರೆ ದುಃಖ ಯಾಕಾಗುತ್ತೆ. इदंतु सत्य ಇದೆ कि कर्म दुख रूप कर्म का उदय तो आया है, और दुख रूप कर्म के उदय में फिर से दुख मनाओगे तो उसका फल फिर से दुख है. ಅರ್ಥ ಆಗತ್ತೆ. ವಸ್ತುಗಳ ಯಾವ ವಿಯೋಗ ಆಗಿದೆ, ಇಷ್ಟ ವಸ್ತುವಿನ ಯಾವ ವಿಯೋಗ ಆಗಿದೆ, ಅದಂತೂ ಕರ್ಮದ ಉದಯ ಇದೆ. ಆದ್ರೆ ಇಷ್ಟ ವಸ್ತುವಿನ ವಿಯೋಗದಲ್ಲಿ ದುಃಖ ಮನ್ನಿಸಿದ್ರೆ ಪುನಃ ಅದೇ ರೀತಿಯಾದ ಕರ್ಮದ ಬಂಧ ಆಗುತ್ತೆ. ಅರ್ಥ ಆಗುತ್ತಲ್ಲ. ಈಗ ಯಾವ ರೀತಿಯಾದ ಪರಿಣಾಮಗಳಾಗ್ತಾ ಇದೆ, ಅದಕ್ಕೆ ಪೂರ್ವಬದ್ಧ ಕರ್ಮಗಳ ಕಾರಣ ಇದೆ, ನಿಮಿತ್ತ ಇದೆ. ಮತ್ ಈಗ ಪುನಃ ಅದೇ ರೀತಿಯಾದ ಪರಿಣಾಮಗಳು ಮಾಡಿದ್ರೆ ಪುನಃ ಅದೇ ರೀತಿಯಾದ ಕರ್ಮ ಬಂದಾಗುತ್ತೆ. ಅದಕ್ಕೆ ಹೇಳ್ತಾರೆ ವ್ಯಾಕುಲ ಕಾ ಫಲ ವ್ಯಾಕುಲತೆ. ವ್ಯಾಕುಲತೆಯ ಫಲ ವ್ಯಾಕುಲತೆ ಇದೆ. ಆದ್ದರಿಂದ ನಾನೇನ್ ಮಾಡ್ತೇನೆ, ಮೇ ಶಾಂತ ನಿರಾಕುಲ ಚೇತನ ಹೂ ಹೇ ಮುಕ್ತಿ ರಮಾ ಸಹಚರ ಮೇರಿ. ಆದ್ದರಿಂದ ಕೊನೆಗೆ ನೋಡಿ, ಈ ಎಲ್ಲ 7 ಅರ್ಘ್ಯಗಳನ್ನೆಲ್ಲ ಕೊಟ್ಟ ನಂತರ ಕೊನೆ ಯಾವ ಫಲವನ್ನ, ಮೋಕ್ಷ ಫಲವನ್ನ ಇಚ್ಛಿಸ್ಲಿಕ್ಕೆ ಯಾವ ಅರ್ಘ್ಯವನ್ನ ಕೊಡ್ತಾ ಇದ್ದಾರೆ, ಅದರಲ್ಲಿ ಕೊನೆಗೆ ಏನ್ ಹೇಳ್ತಾರೆ, ಇದೆಲ್ಲ ಅಸತ್ಯ ಇದೆ. ಮೇ ಶಾಂತ ನಿರಾಕುಲ ಚೇತನಹು. ಇದು ವಾಸ್ತವಿಕತೆ ಇದೆ, ಹಿಂದೆ ಹೇಳಿದ್ದೆಲ್ಲ ಅಸತ್ಯ ಇದೆ. ಅಂದ್ರೆ ಈ ಯಾವ ಪುದ್ಗಲ ಇದೆ ಅದು ನನಗೆ ರಾಗದ್ವೇಷವನ್ನು ಉಂಟು ಮಾಡೋದಿಲ್ಲ, ಅದು ನನಗೆ ವ್ಯಾಕುಲ ಮಾಡೋದಿಲ್ಲ, ಅದು ನನಗೆ ಸುಖ ದುಃಖವನ್ನ ಕೊಡೋದಿಲ್ಲ. ಹಾಗಾದ್ರೆ ವಾಸ್ತವಿಕತೆ ಏನಿದೆ, ಈ ವಾಸ್ತವಿಕತೆ ಮೇ ಶಾಂತ ನಿರಾಕುಲ ಚೇತನ್. ನಾನಂತೂ ಒಬ್ಬ ಅತ್ಯಂತ ಶಾಂತ ಗಂಭೀರ ನಿರಾಕುಲ ನಿರ್ವಿಕಲ್ಪ ಚೈತನ್ಯ ಸ್ವಭಾವಿ ಆತ್ಮನಿದ್ದೇನೆ. ಇದೇನಿದೆ, ಇದು ಪರಮ ಸತ್ಯ ಇದೆ. ಮೇ ಶಾಂತ ನಿರಾಕುಲ ಚೇತನ ಹೂ. ನಾನೊಬ್ಬ ಶಾಂತ ಗಂಭೀರ ಮತ್ತು ನಿರಾಕುಲನಾದಂತಹ ನಿರ್ವಿಕಲ್ಪನಾದಂತಹ ಚೈತನ್ಯ ವಸ್ತು ಇದ್ದೇನೆ. ಆ ಚೈತನ್ಯ ವಸ್ತುವಿನ ಸಹಚಾರಿ, ಆ ಚೈತನ್ಯ ವಸ್ತುವಿನ ಸ್ನೇಹ, ಆ ಚೈತನ್ಯ ವಸ್ತುವಿನ ಸಖಿ ಯಾರು, ಹೇ ಮುಕ್ತಿ ರಮಾ ಸಹಚರಿ ಮೇರಿ. ನನ್ನ ಸಹಚರಿ ಯಾರು, ಮೇರಿ ಸಹೇಲಿ ಕೋನ್ तो कहते ಮುಕ್ತಿ ರಮಾ ಮೋಕ್ಷ ರೂಪಿ ಲಕ್ಷ್ಮಿ. ಆ ಯಾವ ಮೋಕ್ಷ ಇದೆ ಅದೇ ವಾಸ್ತವಿಕವಾಗಿ ನನ್ನ ಪರಮ ಸ್ನೇಹಿತ ಇದೆ. ಯಾಕಂದ್ರೆ ನನ್ನ ಜೊತೆಗೆ ಬರೋದಿದೆ. ಆ ಮುಕ್ತಿಯಲ್ಲಿ ನಾನು ಅನಂತ ಕಾಲದವರೆಗೆ ಇರೋನಿದ್ದೇನೆ. ಹಾಗಾಗಿ ಏನ್ ಹೇಳ್ತಾರೆ, ಮೇ ಶಾಂತ ನಿರಾಕುಲ ಚೇತನ ಹೂ हे मुक्ति रमा सहचर मेरी. बस इतना मान लो, बस बाकी सब काम खत्म हो गया. ಹಿಂದಿಂದ ಏನು 7 ಪದ್ಯಗಳಿದೆ, ಆ ಎಲ್ಲಾ 7 ಪದ್ಯಗಳು ಪುದ್ಗಲದ ಸ್ವರೂಪವನ್ನು ಹೇಳಿದ್ರೆ, ಇದೆರಡು ವಾಕ್ಯಗಳೇನನ್ನ ಹೇಳ್ತಾ ಇದೆ, ಜೀವ ದ್ರವ್ಯದ ಸ್ವರೂಪ ಮತ್ತು ಅದನ್ನ ಸ್ವೀಕಾರ ಮಾಡೋದ್ರಿಂದ ಆಗೋ ಲಾಭ. ಮೇ ಶಾಂತ ನಿರಾಕುಲ ಚೇತನ ಹೂ ಹೇ ಮುಕ್ತಿ ರಮಾ ಸಹಚರಿ ಮೇರಿ. ಈ ರೀತಿ ಸ್ವೀಕಾರ ಮಾಡೋದ್ರಿಂದ ಏನಾಗುತ್ತೆ, ಯಹ ಮೋಹ ತಡಕ್ ಕರ್ ಟೂಟ್ ಪಡೆ. ಇಷ್ಟು ನಾನು ಸ್ವೀಕಾರ ಮಾಡ್ತಾ ಇದ್ದಂಗೆನೆ ಅಂತರಂಗದ ಯಾವ ದರ್ಶನ ಮೋಹ ಇದೆ ಅದು ಅಲ್ಲಾಡ್ಲಿಕ್ಕೆ ಶುರು ಆಗುತ್ತೆ. ಗಡಗಡ 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 ಅಳ್ಳಾಡಿಕ್ಕೆ ಶುರು ಆಗುತ್ತೆ. ಅಂತರಂಗದ ಯಾವ ಮೋಹನೀಯ ಕರ್ಮ ಇದೆ, ಯಾಕೆ ಸ್ವಭಾವದ ಸ್ವೀಕಾರ ಆಯ್ತಲ್ಲ. ಅರೆ ಯಾವ ಸಮಯದಲ್ಲಿ ಸ್ವಭಾವದ ಸ್ವೀಕಾರ ಆಗುತ್ತೆ ಅದೇ ಸಮಯದಲ್ಲಿ ದರ್ಶನ ಮೋಹ ದೂರ ಹೊರಟೋಗುತ್ತೆ. ದರ್ಶನ ಮೋಹಕ್ಕೆ ಜಾಗ ಇಲ್ಲ ಅಲ್ಲಿ. ಸ್ವಭಾವದ ಸ್ವೀಕೃತಿ ಇಸ್ ಈಕ್ವಲ್ ಟು ದರ್ಶನ ಮೋಹನೀಯ ಅಭಾವ.
ದರ್ಶನ ಮೋಹನೆ की ಜಾಗನೇ ಇಲ್ಲ. तो ಅದಕ್ಕೇನು ಹೇಳ್ತಾರೆ, ಯಹ ಮೋಹ ತಡಕ कर टूट, तड़पते हुए जो मोह है ना वो टूट पड़ता है. ಟೂಟ್ ಪಡ್ತಾ ಅಂದ್ರೆ ದರ್ಶನ ಮೋಹ ಮತ್ತು ಚಾರಿತ್ರ ಮೋಹ ಎರಡಿದೆಯಲ್ಲ. ಆ ಎರಡು ಮೋಹದಲ್ಲೂ ಕೂಡ ಯಾವ ದರ್ಶನ ಮೋಹ ಇದೆ, ಆ ದರ್ಶನ ಮೋಹದ ಅಭಾವ ಆಗುತ್ತೆ. ಅದರಿಂದ ಏನಾಗುತ್ತೆ, ಸಾರ್ಥಕ ಫಲ ಪೂಜಾ ತೇರಿ. ಕೊನೆಗೆ ಏನ್ ಹೇಳ್ತಾ ಇದ್ದಾರೆ, ಹೇ ಪ್ರಭು, ಈ ರೀತಿಯಾಗಿ ನನ್ನ ಮೋಹ ದೂರ ಆಯ್ತು ಅಂದ್ರೆ ನಿಮ್ಮ ಪೂಜೆ ಮಾಡೋದು ಸಾರ್ಥಕವಾಗುತ್ತೆ ಪ್ರಭು. ಎಂಥ ಅದ್ಭುತವಾದ ಪರಿಣಾಮಗಳಿದೆ, ಎಂಥ ಅದ್ಭುತವಾದ ಭಾವಗಳಿದೆ. ನಾವು ಏನು ಅಂದ್ಕೊಂಡು ಪೂಜೆ ಮಾಡ್ತೇವೆ, ವಾಸ್ತವಿಕವಾಗಿ ಪೂಜೆಯ ಫಲ ಏನು ಹೇಳ್ತಾ ಇದ್ದಾರೆ ಪಂಡಿತ್ಜಿ, ಯಹ ಮೋಹ ತಡಕ್ ಕರ್ ಟೂಟ ಪಡೆ ಪ್ರಭು ಸಾರ್ಥಕ ಫಲ ಪೂಜಾ ತೇರಿ. ಒಂದು ವೇಳೆ ನನ್ನ ಈ ಅನಾದಿ ಕಾಲದ ಮೋಹ ಈ ನಿಮ್ಮ ಪೂಜೆಯಿಂದ ನಷ್ಟವಾದರೆ, ಅಭಾವವಾದರೆ, ಅದು ವಾಸ್ತವಿಕವಾದ ನಿಮ್ಮ ಪೂಜೆಯ ಸಾರ್ಥಕವಾದಂತಹ ಫಲ ಇದೆ. ಪ್ರಭು ಸಾರ್ಥಕ ಫಲ ಪೂಜಾ ತೇರಿ, ನಿಮ್ಮ ಪೂಜೆಯ ಸಾರ್ಥಕವಾದಂತಹ ಫಲ ಇದಿದೆ ಅನ್ನೋದನ್ನ ಪಂಡಿತ್ಜಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ಕೊನೆಗೆ ಬಂದು ಕೊನೆಯ ಪದ್ಯಗಳಲ್ಲಿ ಏನನ್ನು ಹೇಳಿದ್ರು, ಯಾವ ಈ ಮೋಹ ಇದೆ ಆ ಮೋಹವನ್ನು ನಾಶ ಮಾಡೋದೇ ಈ ಪೂಜೆಯ ಮುಖ್ಯ ಉದ್ದೇಶ ಇದೆ, ಮುಖ್ಯ ಫಲ ಇದೆ. ಹಾಗಾಗಿ ಯಾವ ದರ್ಶನ ಮೋಹ ಇದೆ ಆ ದರ್ಶನ ಮೋಹವನ್ನು ಮುಖ್ಯವಾಗಿ ನಾಶ ಮಾಡೋದು, ಅಭಾವ ಮಾಡೋದೇ ಈ ಪೂಜೆಯ ಮುಖ್ಯವಾದಂತಹ ಫಲ ಇದೆ, ಮುಖ್ಯವಾದಂತಹ ಧ್ಯೇಯ ಉದ್ದೇಶ. ಅದೆಲ್ಲವೂ ಮೋಹವನ್ನು ಕ್ಷಯ ಮಾಡೋದೇ ಇದೆ. ಹಾಗಾಗಿ ಯಾವ ಆತ್ಮ ಇದೆ ಆ ಆತ್ಮನ ಸ್ವಭಾವವನ್ನು ಸ್ವೀಕಾರ ಮಾಡೋದು ಮಾತ್ರ ಈ ಮೋಹವನ್ನು ದೂರ ಮಾಡಲಿಕ್ಕೆ ಉಪಾಯ ಇದೆ. ಅನೇಕ ಉಪಾಯಗಳನ್ನು ಮಾಡಿದ್ರು, ಎಷ್ಟೇ ವ್ರತ ಉಪವಾಸಗಳನ್ನು ಮಾಡಿದ್ರು, ಈ ಯಾವುದೇ ರೀತಿಯಾದ ಕ್ರಿಯಾಕಾಂಡಗಳನ್ನು ಮಾಡಿದ್ರು, ವಾಸ್ತವಿಕವಾಗಿ ಯಾವ ಮೋಹ ಇದೆ ಆ ಮೋಹ ನಿಜವಾಗ್ಲೂ ದೂರ ಆಗೋದಿಲ್ಲ. ಮೋಹ ದೂರ ಆಗಬೇಕಾದ್ರೆ ಯಾವ ಅನಾದಿ ಕಾಲದ ನನ್ನ ಮಿಥ್ಯಾ ಮಾನ್ಯತೆಗಳಿದೆ, ನನ್ನ ಯಾವ ಅಜ್ಞಾನ ಮೂಲಕ ಪರಿಣಾಮಗಳಿದೆ, ಆ ಮೋಹವನ್ನು ನಾನು ದೂರ ಮಾಡಬೇಕಾದ್ರೆ ಆ ಪರಿಣಾಮಗಳನ್ನು ಕೂಡ ನಾನು ಸಾರ್ಥಕಗೊಳಿಸ್ಬೇಕಾಗುತ್ತೆ. ಅದನ್ನ ಈ ಪದ್ಯದಲ್ಲಿ ಹೇಳುತ್ತಾರೆ. ಇನ್ನ ಕೊನೆಯ ಯಾವ ನಮ್ಮ ಅರ್ಘ್ಯ ಇದೆ, ಈ ಅರ್ಘ್ಯದ ವಿಚಾರವನ್ನ ನಾವು ಚರ್ಚೆ ಮಾಡೋದಿದೆ. ಅರ್ಘ್ಯದಲ್ಲಿ ಮುಖ್ಯವಾಗಿ ಬಹಳ ಒಂದು ಸುಂದರವಾದಂತಹ ಕ್ರಮಪೂರ್ವಕವಾದಂತಹ ಅರ್ಹಂತ ಅವಸ್ಥೆಯನ್ನ ಯಾವ ರೀತಿಯಾಗಿ ಪ್ರಕಟ ಮಾಡಿಕೊಳ್ಳೋದು ಅನ್ನೋದನ್ನ ಈ ಪದ್ಯದಲ್ಲಿ ಕ್ರಮಪೂರ್ವಕವಾಗಿ ಬಹಳ ಸುಂದರವಾಗಿ ಹೇಳುತ್ತಾರೆ. ಪ್ರಥಮ ಅವಸ್ಥೆಯಿಂದ, ಪ್ರಾಥಮಿಕ ಅವಸ್ಥೆಯಿಂದ ಅರ್ಹಂತ ಅವಸ್ಥೆಯವರೆಗೆ ಯಾವ ಕ್ರಮ ಇದೆ, ಯಾವ ರೀತಿಯಾಗಿ ಅರ್ಹಂತನಾಗಬಹುದು ನಾನು ಅನ್ನೋದನ್ನ ಈ ಪದ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ. ನಾನಿಲ್ಲಿ ಪದ್ಯ ಓದ್ತೇನೆ. क्षण भर निज रस को पीछे तन मिथ्या मल को धो देता है, काशायिक भाव विनष्ट किए निज आनंद अमृत पीता है, अनुपम सुख तब विलसित होता, केवल रवि जगमग करता है, दर्शन बल पूर्ण प्रगट होता, यह ही अरहंत अवस्था है। यह अर्घ्य समर्पण करके प्रभु निज गुण का अर्घ्य बनाऊंगा, और निश्चित तेरे सदृश प्रभु अरहंत अवस्था पाऊंगा. ಏನು ಹೇಳ್ತಾರೆ, ನಿಶ್ಚಿತ ತೇರೆ ಸದೃಶ ಪ್ರಭು ಅರ್ಹಂತ ಅವಸ್ಥಾ ಪಾವುಂಗ. ಹೇ ಪ್ರಭು, ನಿಶ್ಚಿತವಾಗಿ ಖಂಡಿತವಾಗಿಯೂ ಕೂಡ ತೇರೆ ಸದೃಶ್, ನಿಮ್ಮ ರೀತಿಯಾಗಿ ನಿಮ್ಮಂತೆಯೇ ನಾನು ಕೂಡ ಅರಿಹಂತ ಅವಸ್ಥೆಯನ್ನ ಪ್ರಾಪ್ತ ಮಾಡಿಕೊಳ್ಳುವನಿದ್ದೇನೆ. ಖಂಡಿತವಾಗಿಯೂ ಪ್ರಾಪ್ತ ಮಾಡ್ಕೊಳ್ತೇನೆ. ಯಾವ ಭಕ್ತ ಇದ್ದಾನೆ, ಯಾವ ಪೂಜೆ ಮಾಡುವ
ಭಕ್ತ ಇದ್ದಾನೆ ಅವನಿಗೆ ಈ ರೀತಿಯಾದ ಆತ್ಮವಿಶ್ವಾಸ ಇರಬೇಕಾಗುತ್ತೆ ಕಿ ನಾನು ಒಂದಲ್ಲ ಒಂದು ದಿನ ಅರಹಂತ ಪರಮೇಷ್ಠಿ ನಿಮ್ಮಂತೆ ಖಂಡಿತವಾಗಿಯೂ ಆಗುತ್ತೇನೆ. ಒಂದು ವೇಳೆ ನನ್ನಲ್ಲಿ ಈ ಪರಿಣಾಮಗಳು ಹುಟ್ಟುತ್ತಾ ಇಲ್ಲ ಅಂದ್ರೆ ನಾನು ಗಮನ ಕೊಟ್ಟು ಕೇಳೋದು ಏನು ವಿಚಾರ ಇದೆ. ನನ್ನಲ್ಲಿ ಒಂದು ವೇಳೆ ನಾನೂ ಕೂಡ ಒಂದಲ್ಲ ಒಂದು ದಿನ ಅರಹಂತನಾಗ್ತೀನಿ ಅಂತ ಅನಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ನಾನು ನಿಜವಾಗ್ಲೂ ವ್ಯವಹಾರ ಪೂಜೆಯನ್ನು ಪ್ರಾರಂಭ ಮಾಡಿಲ್ಲ. ತಿಳ್ಕೋಬೇಕು ವಿಚಾರವನ್ನ. ಅಂತರಂಗದಲ್ಲಿ ನಮಗ ಅನ್ನಿಸ್ಬೇಕಲ್ಲ, ಅರಹಂತ ಪರಮೇಷ್ಠಿ ನಿಮ್ಮಂತೆ ನಾನು ಇದ್ದೇನೆ. ಹೇ ಅರಹಂತ ಪ್ರಭು, ಹೇ ಜಿನೇಂದ್ರ ಭಗವಂತ, ನಿಮ್ಮಲ್ಲಿರುವಂತಹ ಗುಣಗಳೇ ನನ್ನಲ್ಲೂ ಇದೆ. ಹಾಗಾದ್ರೆ ನಾನೂ ಕೂಡ ಒಂದು ದಿನ ನಿಮ್ಮಂತೆ ಆಗುತ್ತೇನೆ, ಖಂಡಿತವಾಗಿಯೂ ಆಗುತ್ತೇನೆ. ನನಗೆ ಸಂಪೂರ್ಣವಾದ ಆತ್ಮವಿಶ್ವಾಸ ಇದೆ. ನಿಮ್ಮ ಯಾವ ರೀತಿಯಾದಂತಹ ವರ್ತಮಾನದ ಸ್ವರೂಪ ಇದೆ ಅದೇ ರೀತಿಯಾಗಿ ನಾನೂ ಕೂಡ ಒಂದು ದಿನ ಅರ್ಹಂತವಾಗುತ್ತೇನೆ. ಈ ರೀತಿಯಾದ ಆತ್ಮವಿಶ್ವಾಸ ನಮ್ಮಲ್ಲಿ ಇದೆಯೇನು? ಆತ್ಮವಿಶ್ವಾಸ ಇಲ್ಲದೆ ಮಾಡೋ ಕಾರ್ಯ ಏನಿದೆ? ಹೆಂಗಿರುತ್ತೆ? ಅವನು ಹೇಳ್ತಾನಲ್ಲ, ಫೇಲ್ಯೂರ್ ಇಸ್ ನಾಟ್ ಕ್ರೈಮ್, ಲೋ ಏಮ್ ಇಸ್ ಕ್ರೈಮ್. ಹಾಗೆ ಯಾವ ನಮ್ಮ ಉದ್ದೇಶ ಇದೆ, ಯಾವ ಧ್ಯೇಯ ಇದೆ, ಅದೇ ಅರ್ಹಂತ ಅವಸ್ಥೆಯನ್ನ ಪಡೆಯುವಂತಹ ಧ್ಯೇಯವನ್ನ ಇಟ್ಕೊಂಡು ಯಾವ ಅರ್ಹಂತ ಪರಮೇಷ್ಠಿಯನ್ನ ನಾನು ಪೂಜೆ ಮಾಡ್ತಾ ಇದ್ದೇನೆ, ಹೇ ಸ್ವಾಮಿ, ಹೇ ಪ್ರಭು, ಒಂದು ದಿನ ನಾನೂ ಕೂಡ ನಿಮ್ಮಂತೆಯೇ ಆಗುತ್ತೇನೆ ಅನ್ನುವಂತಹ ಆತ್ಮವಿಶ್ವಾಸ ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಾವೇನ್ ಪೂಜೆ ಮಾಡ್ತಾ ಇದ್ದೇವೆ? ಯಾವ್ದ್ರ ಪೂಜೆ ಮಾಡ್ತಾ ಇದ್ದೇವೆ? ಹಾಗಾದ್ರೆ ಕೇವಲ ಪುಣ್ಯ ಪ್ರಾಪ್ತಿಗೋಸ್ಕರ ಪೂಜೆ ಮಾಡ್ತಾ ಇದ್ದೇವೆ. ಕೇವಲ ಯಾವ ಶುಭ ಭಾವ ಇದೆ ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೇವೆ. ಉತ್ತಮ ಕೆಲಸ ಇದೆ ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ಪೂಜೆ ಮಾಡ್ತಾ ಇದ್ದೇವೆ. ರೂಢಿವಾದಿ ಪರಂಪರೆಯಿಂದ ಪೂಜೆ ಮಾಡ್ತಾ ಇದ್ದೇವೆ. लेकिन वास्तव में तो जिसको लगता है कि हे प्रभु मैं भी एक दिन आपके जैसे बनूंगा और निश्चित बनूंगा, इसमें कोई दो राय नहीं है, इसमें कोई संदेह नहीं है कि आज भले मैं पुरुष पर्याय में हूँ, पंचम काल में हूँ, स्त्री पर्याय में हूँ, तिर्यंच पर्याय में हूँ, मैं जिस भी पर्याय में हूँ, हे जिनेंद्र भगवंत, एक दिन मैं भी आपके जैसे नियम से बनूंगा, निश्चित रूप से बनूंगा, क्योंकि आप में जिस प्रकार के गुण है उसी प्रकार के गुण मुझ में भी है. जिस प्रकार का स्वभाव आपका है उसी प्रकार का स्वभाव मेरा भी है. तो ಹೀಗೆ ಇರೋದ್ರಿಂದ ನಿಶ್ಚಿತವಾಗಿ ನಾನು ಒಂದು ದಿನ ಅರ್ಹಂತನಾಗುತ್ತೇನೆ. ಈ ರೀತಿಯಾದ ಭಾವ ಎಷ್ಟು ಜನಕ್ಕೆ ಬರುತ್ತೆ? ಈ ರೀತಿಯಾಗಿ ನಾವು ಪೂಜೆಯ ಸಂದರ್ಭದಲ್ಲಿ ಎಲ್ಲಿ ವಿಚಾರ ಮಾಡುತ್ತೇವೆ? ಒಂದು ವೇಳೆ ಈ ರೀತಿಯಾಗಿ ವಿಚಾರ ಮಾಡಿ ನೀವು ಪೂಜೆ ಮಾಡಿದ್ದೇ ಆದ್ರೆ ಆ ಪೂಜೆಯಲ್ಲಿ ಯಾಕೆ ಆನಂದ ಬರೋದಿಲ್ಲ? ಆ ಪೂಜೆಯಲ್ಲಿ ಯಾಕೆ ನಮಗೆ ರಸ ಬರೋದಿಲ್ಲ? ಪೂಜೆಯ ಸ್ವಾದ ಯಾಕೆ ಬರೋದಿಲ್ಲ? ಅರೆ ಬಹಳ ಸ್ವಾದ ಬರುತ್ತೆ. ಆದ್ರೆ ನಾನು ಪೂಜೆ ಮಾಡುವಾಗ ಯಾವಾಗ ಪೂಜೆ ಮುಗಿಯುತ್ತೆ, ಯಾವಾಗ ಮನೆಗೆ ಹೋಗ್ತೀನಿ ಅಂತ ಅನಿಸ್ತಾ ಇರುತ್ತೆ. ಯಾಕೆ ಹೀಗೆ ಅನ್ಸುತ್ತೆ? ಬಿಕಾಸ್ ನಾವು ಫಾರ್ಮ್ಯಾಲಿಟಿಯನ್ನ ಪೂರ್ಣ ಮಾಡ್ತಾ ಇದ್ದೇವೆ. ನಾವು जो फॉर्मेलिटी है ना, जो परंपरा है श्रावक को करना ही है, तो वो फॉर्मेलिटी पूरी कर रहे हैं. क्या सुबह उठ के पूजा